2023ರ ಚುನಾವಣೆ ಫಲಿತಾಂಶ ಅತಂತ್ರವೋ ಬಹುಮತ ಸರ್ಕಾರವೋ ಇಂಥದ್ದೊಂದು ಚರ್ಚೆಗೆ ಇವತ್ತು ಮೂರು ಪಕ್ಷಗಳು ನಾಂದಿ ಹಾಡಿವೆ. ಎಲೆಕ್ಷನ್ಗೂ ಮೊದಲೇ ಒಳ ಒಪ್ಪಂದ, ಮೈತ್ರಿ, ಮ್ಯಾಚ್ ಫಿಕ್ಸಿಂಗ್ ಸಮರ ಶುರುವಾಗಿದೆ. The polling will take place on 10th of 5 in single phase and day of counting would be 13th of May. ಮೇ 10ಕ್ಕೆ 2023ರ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮೇ 13ಕ್ಕೆ ಮತ ಎಣಿಕೆ ನಡೆಯಲಿದ್ದು ಮೇ 24ರ ಒಳಗೆ ಹೊಸ ಸರ್ಕಾರ ರಚನೆ ಆಗಲಿದೆ. ಆದ್ರೆ ಯಾವ ಸರ್ಕಾರ ರಚನೆ ಆಗುತ್ತೆ ಗೊತ್ತಿಲ್ಲ. ಆದ್ರೆ ಫಲಿತಾಂಶ ಅತಂತ್ರ ಆಗುತ್ತೆ, ಒಳ ಒಪ್ಪಂದ ಆಗುತ್ತೆ ಅನ್ನೋ ಮಾತುಗಳು ಹೊರಬರ್ತಿವೆ. ನಮ್ಮದೇ ಸರ್ಕಾರ ಅಂತಾರೆ ಮೂರು ಪಕ್ಷದವರು. ಹಲವಾರು ದೃಶ್ಯ ಮಾಧ್ಯಮಗಳಲ್ಲಿ ಸರ್ವೆ ರಿಪೋರ್ಟ್ ಗಮನಿಸಿದ್ದೇನೆ. ಬಿಜೆಪಿ ವಿಲ್ ಕಮ್ ಬ್ಯಾಕ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಅಂಡರ್ ದ ಡೈನಮಿಕ್ ಲೀಡರ್ಶಿಪ್ ಆಫ್ ಶ್ರೀ ನರೇಂದ್ರ ಮೋದಿಜಿ. ಈಗಾಗಲೇ ನಾವು ಸಹ ಸರ್ವೆ ಮಾಡಿಸಿದ್ದೇವೆ. ಮೂರು ಸರ್ವೆಗಳಾಗಿದೆ. ಎಲ್ಲ ಸರ್ವೆಗಳಲ್ಲೂ ಸಹ ನಾವು 130, 140 ಸೀಟ್ ಗೆಲ್ತೇವೆ, ಅಬ್ಸಲ್ಯೂಟ್ ಮೆಜಾರಿಟಿ ಬರುವಂತದ್ದೇ ರಿಪೋರ್ಟ್ ನಮ್ಮಲ್ಲಿ ಇರೋದ್ರಿಂದ, ಅದು ವಾಸ್ತವಿಕ ಸ್ಥಿತಿನೂ ಇರೋದ್ರಿಂದ ನಾವು ಅಧಿಕಾರಕ್ಕೆ ಬರೋದು ನಿಶ್ಚಿತ. ಈ ಸಾರಿ ಕಾಂಗ್ರೆಸ್ ಪಾರ್ಟಿ ಏನೇ ಆದರೂ ಕೂಡ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತದೆ. 120ರಿಂದ 130 ಸೀಟ್ ಗೆಲ್ತೀವಿ. ನನಗೇನದು ಯಾವ ಪ್ರೀಪೋಲ್ ಸರ್ವೆ ಬಗ್ಗೆ ಭಯವೂ ಇಲ್ಲ, ಆತಂಕವೂ ಇಲ್ಲ. ಈ ಬಾರಿ ನನ್ನ ಮತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರ ಶ್ರಮ ಇದೆಯಲ್ಲ, ಆ ಶ್ರಮವನ್ನು ಇವರು ಓವರ್ಟೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸು ಬಿಜೆಪಿಯವರು. ನನಗೆ ವಿಶ್ವಾಸ ಇದೆ, ಈ ಬಾರಿ ಜನತೆ ಸ್ವತಂತ್ರವಾದ ಸರ್ಕಾರ ಜನತಾದಳದಿಂದ ಇವತ್ತು ರಚನೆ ಆಗ್ತಕ್ಕಂಥದ್ದಕ್ಕೆ ಆಶೀರ್ವಾದ ಮಾಡ್ತೇನೆ. ಕೇಳಿದ್ರಲ್ಲ, ಮೂರು ಪಕ್ಷದ ಪ್ರಮುಖರು ನಮ್ಮದೇ ಸರ್ಕಾರ ಅಂತಿದ್ದಾರೆ. ಹಾಗೆ ಇದೇ ನಾಯಕರೇ ಫಲಿತಾಂಶ ಅತಂತ್ರ ಆಗುತ್ತೆ, ಒಳ ಒಪ್ಪಂದ ಆಗುತ್ತೆ ಅಂತಾನು ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸಿಯೋ ಹೇಳಿಕೆ ಕೊಟ್ರು. ಹೋದ ಸಾರಿ ಆಗಿತ್ತು, ಮತ್ತೆ ಆಗೋದನ್ನ ರೂಲ್ ಔಟ್ ಮಾಡೋಕ್ಕಾಗಲ್ಲ. ಮ್ಯಾಚ್ ಫಿಕ್ಸಿಂಗ್ ಆದರೂ ಆಗ್ಬೋದು. ಈ ಸಾರಿ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ನನಗೆ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಅಂತಕ್ಕಂಥ ಇದು ಸೂಚನೆ ಇದೆ. ಅವರಲ್ಲಿ ಆತಂಕ ಏನು ಶುರುವಾಗಿದೆ. ಎರಡು ಪಕ್ಷಗಳಿಂದ ಕೆಲವರು ಮಿಡ್ಲ್ ಮ್ಯಾನ್ಗಳು ಬರ್ತಾರಲ್ಲ, ಯಾಕೆ ಬರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. JDSನ ಶಕ್ತಿ ದಿನೇ ದಿನೇ ನಾಡಿನ ಜನತೆ ಆಶೀರ್ವಾದದೊಂದಿಗೆ ಏನು ರೈಸ್ ಆಗ್ತಿದೆಯಲ್ಲ, ಅದಕ್ಕೋಸ್ಕರಲೇ ಇದು ನಡೀತಾ ಇರೋದು. ಯಾಕಪ್ಪ JDSಗೆ ಹತ್ತಿರಕ್ಕೆ ನಾವು ಜೊತೆಲಿ ಕಾನ್ಫಿಡೆನ್ಸ್ ತಗೋಬೇಕು ಅನ್ನೋದು ಎರಡು ಪಕ್ಷಗಳಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಕರ್ನಾಟಕದಲ್ಲಿ ನಿಜಕ್ಕೂ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಗೊತ್ತಿಲ್ಲ. ಆದ್ರೆ ಲೆಕ್ಕಾಚಾರಗಳನ್ನ ನೋಡಿದ್ರೆ ಮತದಾರರೇ ಕನ್ಫ್ಯೂಸ್ ನಲ್ಲಿದ್ದಾರೆ. ಸಮ್ಮಿಶ್ರ ಆದ್ರೆ ಹೇಳಲಿಕ್ಕಾಗಲ್ಲ, ಬಟ್ ಬಿಜೆಪಿ ಅಂತ ನಮ್ಗೆ ನಾವೆಲ್ಲ ಕಡೆ ಇದು ಮಾಡ್ತಿದ್ದೆ, ನಂಬಿಕೆ ಇದೆ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರು ಬರಲಿ. ಅಂದ್ರೆ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್, ಈಗ ನಾವು ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ, ಯಾರಿಗೆ ಹೇಳಬೇಕು ಯಾರಿಗೆ ಬೇಡ ಅಂತ. ಕಾಂಗ್ರೆಸ್ ಬರ್ಬೇಕಂತ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ ಸಿದ್ದರಾಮಯ್ಯ ಅವರು. ಈ ಸಲ ಕರ್ನಾಟಕಕ್ಕೆ ಕುಮಾರಣ್ಣ ಬರಬೇಕು. ರೈತರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರ ಕಷ್ಟ ಸುಖ ಎಲ್ಲ ಅವ್ರಿಗೆ ಗೊತ್ತು. ಸಮ್ಮಿಶ್ರ ಸರ್ಕಾರ ಬಂದೇ ಬರುತ್ತೆ. ಅವ ಕುಮಾರಣ್ಣ ಸೀಟು ಅರ್ಧಕ್ಕರ್ಧ ಬಂದೇ ಬರುತ್ತೆ. ಅವೆಲ್ಲ ಎರಡು ಮಾತೇ ಇಲ್ಲ. ಯಾವ್ದು ಬಂದರೂ ನಾವು ದುಡಿಯೋ ತಪ್ಪಲ್ಲ, ತಿನ್ನೋ ತಪ್ಪಲ್ಲ. ಅದಕ್ಕಂತ ಅದು ಯಾವ್ದು ಬರುತ್ತೋ ಅದು ದೇವ್ರಿಗೆ ಗೊತ್ತು. JDS 40ರಿಂದ 50 ಸೀಟು ಗ್ಯಾರಂಟಿ ಅಂತ. ಆದ್ರೆ ಟಾರ್ಗೆಟ್ 123 ಮುಟ್ತೀವಿ ಅನ್ನೋದು ಕುಮಾರಸ್ವಾಮಿ ನಂಬಿಕೆ. ಬಿಜೆಪಿಗೆ 70ರಿಂದ 80 ಸೀಟು ಬಂದ್ರೆ ಹೆಚ್ಚು ಅಂತಾರೆ ಕಾಂಗ್ರೆಸ್ನವರು. ಆದ್ರೆ ಬಿಜೆಪಿ ಗುರಿ 140 ಸೀಟು. ಕಾಂಗ್ರೆಸ್ಗೆ 70ರಿಂದ 80 ದಾಟಲ್ಲ ಅನ್ನೋದು ಬಿಜೆಪಿ ಆರೋಪ. ಆದ್ರೆ ಆಸೆ ಇರೋದು 130 ಕ್ಷೇತ್ರ ಗೆಲ್ತೀವಿ ಅಂತ. ಇನ್ನು ಮತದಾರರು ಗೊಂದಲದಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟಕ್ಕೆ ಜನ ಕಂಗಾಲಾಗಿದ್ದಾರೆ. ಬಿಜೆಪಿಗೆ ಬೆಲೆ ಏರಿಕೆ, ಹಗರಣದ ಆರೋಪಗಳೇ ಮುಳುವಾಗುತ್ತೆ ಅಂತಾರೆ. JDSಗೆ ಕುಟುಂಬ ರಾಜಕೀಯದ ಹಣೆಪಟ್ಟಿ ಬೇರೆ. ಇದ್ರ ಮಧ್ಯೆ ಹಣ, ಹೆಂಡ, ಗಿಫ್ಟ್, ಆಮಿಷಗಳನ್ನ ನೋಡಿ ಜನನೂ ಕಂಗಾಲಾಗಿದ್ದಾರೆ. ಮತದಾರರು ಬದಲಾಗಬೇಕು, ಸ್ಪಷ್ಟ ಬಹುಮತದ ಸರ್ಕಾರ ರಚಿಸಬೇಕು. ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಕೊಡದಿದ್ರೆ ಮತ್ತೆ ಮೂರು ಮುಖ್ಯಮಂತ್ರಿಗಳು, ಮತ್ತೆ ಆಪರೇಷನ್, ಮತ್ತೆ ಮೈತ್ರಿ ಸರ್ಕಾರದ ಡ್ರಾಮಾಗಳನ್ನ ನೋಡ್ತಾ ಕೂರ್ಬೇಕಾಗುತ್ತೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.